ಫ್ರೆಂಡ್ಸ್, ಸಾಗರ ಸೈಡು ಮತ್ತು ಈ ಮದುವೆ ಮನೆಗಳಲ್ಲೆಲ್ಲ ತಿಳಿ ಸಾರನ್ನು ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ, ಅಂದರೆ ಪೌಡರ್ ಮಾಡಿ ತಿಳಿ ಸಾರನ್ನು ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ನಮ್ಮ ತಂಗಿ, ಈ ಫೋಟೋದಲ್ಲಿರೋರು ನಮ್ಮ ತಂಗಿ, ಅವರು ಮಾಡಿ ತೋರಿಸ್ತಾರೆ ನಿಮಗೆ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಹಾಗೆ ಒಂದು ಲೈಕ್ ಮಾಡಿ ಬಿಡಿ, ಮತ್ತು ಒಂದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ತುಂಬ ರುಚಿಯಾದ ತಿಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ನೀವು ಯಾರು ಈ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಅವರು ಹೇಳುವಂಥ ಎಲ್ಲ ಪದಾರ್ಥಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡ್ಬೋದು, ಅವರು ಹೇಳ್ತಾ ಇರ್ತಾರೆ, ನೋಡೋಣ. ವಿಡಿಯೋ ಪೂರ್ತಿ ನೋಡಿ, ಸಾರು ಮಾಡೋದು ಕೂಡ ತೋರಿಸಿದ್ದಾರೆ ಅವರು. ಇದು ಸಾರಿನ ಪೌಡರ್ ಮಾಡುವ ವಿಧಾನ. ಇದರಲ್ಲಿ 4 ಕಪ್ ಕೊತ್ತಂಬರಿಯನ್ನು ತಗೊಂಡ್ರೆ ಇದಕ್ಕೆ ಕರೆಕ್ಟಾಗಿ 2 ಕಪ್ ಜೀರಿಗೆ ಹಾಕಬೇಕು. ಈ ಲೋಟದಲ್ಲಿ ಸಾಸಿವೆನ ಅರ್ಧ ಲೋಟ ತಗೋಬೇಕಾಗುತ್ತೆ. 4 ಲೋಟ ಕೊತ್ತಂಬರಿ ಬೀಜಕ್ಕೆ ಅರ್ಧ ಲೋಟ ಸಾಸಿವೆ. ನೋಡಿ, ಇದರಲ್ಲಿ ಮೆಂತೆ 3/4 ಲೋಟ ಇದೆ, 3/4 ಲೋಟ ಹಾಕಬೇಕಾಗುತ್ತೆ. 4 ಲೋಟ ಕೊತ್ತಂಬರಿ ಬೀಜಕ್ಕೆ 3/4 ಲೋಟ ಮೆಂತೆ ಹಾಕಬೇಕು. ನಂತರ ಹುರ್ಕೋಬೇಕು ಚೆನ್ನಾಗಿ. ನೋಡಿ, ಈ ಲೋಟದಲ್ಲಿ ಅರ್ಧ ಲೋಟ ಮೆಣಸಿನಕಾಳನ್ನು ತೊಗೊಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹುರಿಬೇಕು. ಇವಾಗ ನಾನು ಇದಿಷ್ಟನ್ನು ಹುರ್ಕೊಂಡಿದ್ದೀನಿ. ಸಾಸಿವೆ, ಮೆಂತೆ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಅಷ್ಟು ಹುರಿದಾಗಿದೆ. ಇವಾಗ ಮೆಣಸಿನಕಾಳು ಹುರಿತಾ ಇದ್ದೀನಿ. ನಂತರ ನಾವು ಮೆಣಸಿನಕಾಯಿನ ಹುರಿಬೇಕಾಗತ್ತೆ. ಅದು ಎಷ್ಟು ಅಂತ ಅಂದಾಜಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಇದಿಷ್ಟು ನಾನು ಹುರ್ಕೊಂಡಿರೋದು. ಇವಾಗ ಇದರಲ್ಲಿ ಮೆಣಸಿನಕಾಳು ಮತ್ತು ಸಾಸಿವೆ, ಮೆಂತೆ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳಿದೆ. ಇಷ್ಟು ಅಂದಾಜಿಗೆ ನಾವು ಇದಕ್ಕೆ ಕಾಯಿ ಹಾಕಬೇಕಾಗತ್ತೆ. ನಾನು ತೊಗೊಂಡಿರೋದು ಬ್ಯಾಡಗಿ ಮೆಣಸಿನಕಾಯಿ. ನಾನು ಇದರಲ್ಲಿ ಅರ್ಧ ಬಾಣಲಿ ತೊಗೊಂಡಿದ್ದೀನಿ ಒಂದು ಸಲ, ಮತ್ತು ಸೇಮ್ ಇದಿಷ್ಟೇ ಮೆಣಸಿನಕಾಯಿ ಇನ್ನೊಂದು ಸಲ ಹಾಕಬೇಕಾಗತ್ತೆ. ಬಾಣಲಿ ಚಿಕ್ಕದಿರೋದ್ರಿಂದ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. 2 ಸಲ ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಘಾಟ್ ಬರಲ್ಲ. ಅದನ್ನು ಫಸ್ಟ್ ಹುರ್ಕೊಂಬಿಟ್ಟು ಆಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನಾನೀಗ ಇಷ್ಟು ಮೆಣಸಿನಕಾಯಿನ ಹುರ್ಕೊಂಡಿದ್ದೀನಿ. ಇದಿಷ್ಟು ಸಾರಿನ ಪೌಡ್ರಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹುರ್ಕೊಂಡಿದ್ದೀನಿ. ಇಷ್ಟು ಟೋಟಲ್ ಆಗಿರೋ ಈ ಎಲ್ಲ ಪದಾರ್ಥಗಳನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ನಾವು ಅದನ್ನು ಮಿಲ್ಲಿಗೆ ಬೇಕಾದರೂ ಕೊಟ್ಟು ಪೌಡರ್ನ ಮಾಡಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ 1 ತಿಂಗಳ 2 ತಿಂಗಳವರೆಗೂ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಮಾಡಿಕೊಂಡು ಇದೇ ಮೆಜರ್ಮೆಂಟನ್ನು ತಗೊಳ್ಳಿ, ಅಂದರೆ ಇದೇ ಅಳತೆನ ತಗೊಳ್ಳಿ. ಆದರೆ ನೀವು ಸ್ವಲ್ಪ ದೊಡ್ಡ ಗ್ಲಾಸು ಅಥವಾ ಸಣ್ಣ ಗ್ಲಾಸು, ಅಂದರೆ ಆ ರೀತಿ ಅಳತೆ ಎಲ್ಲ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ಬೋದು, ಅವರು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೊಂಡಿದ್ದಾರೆ. ತುಂಬ ರುಚಿಯಾಗಿರುತ್ತೆ ಈ ತಿಳಿ ಸಾರಿನ ಪೌಡರು. ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಮಾಡಿಕೊಂಡು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕೂಡ ಕಾಮೆಂಟ್ ಮಾಡಿ. ಮುಂದೆ ನೋಡ್ತಾ ಹೋಗಿ. ಇದರಲ್ಲಿ ತಿಳಿ ಸಾರನ್ನು ಕೂಡ ಮಾಡಿ ತೋರಿಸಿದ್ದಾರೆ ಅವರು. ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಿಷ್ಟು ತಿಳಿ ಸಾರಿಗೆ ಬೇಕಾದ ಸಾಮಗ್ರಿಗಳು. ಇದು ಕಾಯಿ ಹಾಲಿಗೋಸ್ಕರ ನಾನು ಕಾಯಿನ ಒಂದು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬೋದು. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು, ಇಲ್ಲ ನಾಟಿ ಟೊಮೆಟೊ ಆದರೆ ನಾಟಿ ಟೊಮೆಟೊನೂ ಹಾಕ್ಕೋಬೋದು. ಸ್ವಲ್ಪ ಹುಳಿ ಕಮ್ಮಿ ತಿನ್ನೋರಾದರೆ ಬರೀ ಟೊಮೆಟೊ ಸಾಕಾಗತ್ತೆ. ಇದು ನಾನು ಮಾಡಿರೋ ಸಾರಿನ ಪುಡಿ. ಇದರಲ್ಲಿ 3 ಚಮಚ, 4 ಜನಕ್ಕಾದರೆ 3 ಚಮಚ ಹಾಕ್ಕೋಬೇಕು ಈ ಸ್ಪೂನಲ್ಲಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಇಂಗು, ಇದು ಕೊಬ್ಬರಿ ಎಣ್ಣೆ, ಇದು ಅರಿಶಿನ ಮತ್ತು ಸಾಸಿವೆ ಮತ್ತು ಜೀರಿಗೆ. ಆಮೇಲೆ ಅದನ್ನು ಒಗ್ಗರಣೆ ಹಾಕೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಅವರು ತೊಗರಿಬೇಳೆನೇ ತಗೋತಾ ಇದ್ದಾರೆ, ಅಂದರೆ ಹೆಸರು ಬೇಳೆ ಅಲ್ಲ, ತೊಗರಿಬೇಳೆನ ತಗೋತಾ ಇದ್ದಾರೆ. ನಾನು 3 ಚಮಚ ಬೇಳೆ ಹಾಕಿದ್ದೀನಿ. ಇದಕ್ಕೆ 4 ಜನ
4 ಜನ ಊಟಕ್ಕೆ 3 ಚಮಚ ಬೇಳೆ ಹಾಕಿದ್ದೀನಿ. ಮತ್ತು ಅದಕ್ಕೆ ಟೊಮೆಟೊ 2 ಟೊಮೆಟೊ ಹಾಕಿದ್ದೀನಿ. ಅದು ನಾಟಿ ಟೊಮೆಟೊ, ಹುಳಿ ಇರೋ ಟೊಮೆಟೊ. ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ ಇದನ್ನು. ಇದಕ್ಕೆ ಮತ್ತು ನಾನು ಅರಿಶಿನ ಪುಡಿ ಸ್ವಲ್ಪ ಮತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಅದನ್ನು ಬೇಯಿಸೋಕ್ಕೆ ಹಾಕ್ಬಿಡ್ತಿದ್ದೀನಿ. ಬೇಳೆ ಬೇಯ್ತಾ ಇರಬೇಕಿದ್ರೆ ಅದನ್ನು ಹಾಕಿದರೆ ಅದ್ರ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಬಿಡ್ತೀನಿ. ಇವಾಗ ಒಂದು ಸ್ವಲ್ಪ ನೀರಿಗೆ ನಾನು ಸಾರಿನ ಪುಡಿ 3 ಚಮಚ ಹಾಕ್ತಾಯಿದ್ದೀನಿ. ಸಾರಿನ ಪುಡಿ 3 ಚಮಚ ಹಾಕಿದ್ದೀನಿ. ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಡ್ತೀನಿ ಫಸ್ಟು. ಇದಕ್ಕೆ ನಾನು ಇವಾಗಲೇ ಉಪ್ಪು ಸೇರಿಸ್ಕೊತಾ ಇದ್ದೀನಿ. 1.5 ಚಮಚ ಉಪ್ಪು ಹಾಕಿದ್ದೀನಿ. ನಾನು ಟೇಬಲ್ ಸಾಲ್ಟೇ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಬೆಲ್ಲ 1 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಈ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ. ಇವಾಗ ಈ ಕುಕ್ಕರ್ ಕೂಗಿದೆ 3 ಸಲ, ಸೀಟಿ ಆದಮೇಲೆ ನಾನು ಅದನ್ನು ನಿಲ್ಲಿಸಿ ಇವಾಗ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊತೀನಿ ಮತ್ತು ಬೇಳೆನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಎಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಟೊಮೆಟೊನ ಸಿಪ್ಪೆನ ತೆಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ತಿಳಿಯಾಗಿ ಬರುತ್ತೆ. ಆದಷ್ಟು ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಕೆಲವೊಂದು ಕಡೆ ಡಿಸ್ಟರ್ಬೆನ್ಸ್ ಇರುವ ಜಾಗದಲ್ಲಿ ನನ್ನ ವಾಯ್ಸನ್ನು ಕೊಟ್ಟಿದ್ದೀನಿ ನೋಡಿ. ಈಗ ಬೇಳೆನ ಆ ನೀರಿಗೆ ಹಾಕ್ತಾ ಇದ್ದಾರೆ. ಇವಾಗ ಸ್ಮ್ಯಾಶ್ ಮಾಡಿರೋ ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಆವಾಗ ನೀರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ, ಅದಕ್ಕೆಲ್ಲ ಕುದಿಸಿಟ್ಕೊಂಡಿದ್ನಲ್ಲ, ಅದಕ್ಕೆಲ್ಲ ಹಾಕಿದ್ದೀನಿ. ಇವಾಗ ಇದೇ ಬೇಳೆಗೆ ಇವಾಗ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಕಾಯಿ ಹಾಲು ಕೂಡ ಹಾಕ್ತಾಯಿದ್ದೀನಿ. ಕಾಯಿ ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಕಾಯಿ ಗ್ರೈಂಡ್ ಮಾಡಿ ಹಾಕಲ್ವಲ್ಲ, ಅದಕ್ಕೆ ಈ ತೆಂಗಿನಕಾಯಿನ ರಸನ ತೆಗೆದು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿರೋ ಕಾಯಿ ಹಾಲನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಕುದಿಬೇಕು ಒಂದು ಸ್ವಲ್ಪ ಹೊತ್ತು. ಕುದಿ ಬಂದಮೇಲೆ ಇದಕ್ಕೆ ಹಿಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಾಗುತ್ತೆ ಸಾರು. ಒಗ್ಗರಣೆ ಹಾಕ್ತಾಯಿದ್ದೀನಿ. ತೆಗೆದಿಟ್ಟಿರೋ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ಅದನ್ನೇ ಹಾಕಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಇವಾಗ ಜೀರಿಗೆ ಸ್ವಲ್ಪ ಮತ್ತು ಸಾಸಿವೆ, ಅರಿಶಿನ ಪುಡಿ ಇಟ್ಕೊಂಡಿದ್ದೆ ಅದನ್ನು ಎಲ್ಲ ಸೇರಿ ಹಾಕಿದ್ದೀನಿ. ಇಟ್ಕೊಂಡಿರೋ ಇಂಗನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾರು ಒಂದು ಕುದಿ ಬಂದಿದೆ. ಇವಾಗ ಇದನ್ನು ಆಫ್ ಮಾಡಿದರೆ ನಮ್ಮ ತಿಳಿ ಸಾರು ರೆಡಿಯಾಯಿತು. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಪೌಡರ್ನ ಮಾಡಿಕೊಂಡು ದಿಢೀರಾಗಿ ತಿಳಿ ಸಾರನ್ನ ಮಾಡ್ಕೋಬೋದು. ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಅವರು ಟ್ರೈಪೋಡು ಏನೂ ಇಲ್ಲದೆ ತುಂಬ ಚೆನ್ನಾಗಿ ವಿಡಿಯೋಸನ್ನು ಮಾಡಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.